ನಮಸ್ತೆ ನನ್ನ ಕರ್ನಾಟಕ ಜನತೆಗೆ ನಾನು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕಿತ್ತೂರಿಂದ ಸಂಗೊಳ್ಳಿಗೆ ಹೋಗ್ತಿದ್ದೀವಿ. ಸಂಗೊಳ್ಳಿಯಲ್ಲಿ ರಾಕ್ ಗಾರ್ಡನನ್ನು ನೋಡಬೇಕಂತ ಹೋಗ್ತಿದ್ದೇವೆ. ಅಲ್ಲಿ ಏನಪ್ಪ ವಿಶೇಷತೆ ಅಂದರೆ ಎಲ್ಲ ಥರದ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಅದರ ವಿಶೇಷತೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೋರಾಟ ಮಾಡಿರುವ ಸನ್ನಿವೇಶಗಳನ್ನೆಲ್ಲ ಕಾಣಬಹುದು. ಬನ್ನಿ ಎಲ್ಲರೂ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಎಲ್ಲ ನೋಡೋಣ ಅಂತ. ಸಂಗೊಳ್ಳಿ ರಾಯಣ್ಣ ಕ್ರಿಸ್ತಶಕ ಆಗಸ್ಟ್ 15ರಂದು 1796ರಂದು ಜನಿಸಿದರು. ಅವರ ತಂದೆ ಭರಮಪ್ಪ, ಅವರ ತಾಯಿ ಕೆಂಚಮ್ಮ, ಇವರಿಬ್ಬರಿಗೆ ಜನಿಸಿದ ಸಂಗೊಳ್ಳಿ ರಾಯಣ್ಣ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಸಂಗೊಳ್ಳಿಗೆ ಹೋಗ್ತಿದ್ವಿ. ಸಂಗೊಳ್ಳಿ ಅಂದರೆ ಅವರ ಹುಟ್ಟಿದ ಊರು. ಆ ಊರಲ್ಲಿ ಏನಿದೆ ಅಂದರೆ ರಾಕ್ ಗಾರ್ಡನನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಏನೇನು ವಿಶೇಷತೆ ಅಂದರೆ ಅವರದ್ದು ಆದಂಥ ಕಥೆಯನ್ನು ಕಟ್ಟಿ ಕೊಟ್ಟಿದ್ದಾರೆ. ಈಗಿನ ಜನರು ಅದನ್ನೆಲ್ಲ ನೋಡಬೇಕಂತ ಎಲ್ಲರ ಹತ್ರ ಕೇಳ್ಕೊತಿದ್ದೇನೆ. ಈಗ ಬನ್ನಿ ಹೋಗೋಣ, ಮುಂದೆ ಏನೇನಿದೆ ಅಂತ ನೋಡೋಣ ಅಂತ. ಇದು ಮೊದಲ ಸನ್ನಿವೇಶ ಬಂದುಬಿಟ್ಟು ಅವರ ಊರಿನ ನಾಯಕ ಆದಂಥವರು ದೇವರ ಹತ್ರ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಆ ನಂತರ ಅಲ್ಲಿರುವಂಥ ಅರಮನೆ ಹಾಗೂ ಅವರ ಹಿಂದಿನ ಕಾಲದಲ್ಲಿ ನಡೆಯುವ ವೈಭವಗಳನ್ನೆಲ್ಲ ಕಾಣಬಹುದು. ಆಗಿನ ಕಾಲದಲ್ಲಿ ಇರುವಂತಹ ಹಳ್ಳಿಯ ಸೊಬಗು ಮತ್ತು ಅನೇಕ ತರಹ ಹಳ್ಳಿಯ ಶೈಲಿಯನ್ನು ನೋಡಬಹುದು ಈ ದೃಶ್ಯದಲ್ಲಿ. ಮತ್ತು ಮುಂದೆ ಬರುವ ಭರಮಪ್ಪನವರು ತನ್ನ ಹುಲಿಯ ಜೊತೆ ಹೋರಾಡಿರುವುದನ್ನು ನೋಡಬಹುದು. ಅಲ್ಲಿರುವಂತಹ ಎಲ್ಲ ತರಹ ಒಂದೊಂದು ದೃಶ್ಯಗಳು ಒಂದೊಂದು ಥರ ಕಣ್ಣಿಗೆ ಕಟ್ಟಿಕೊಡುತ್ತದೆ. ಆ ನಂತರ ಭರಮಪ್ಪ ನಾಯಕ ಹುಲಿಯ ಒಡನೆ ಯುದ್ಧಾಡಿ ಊರಿನಲ್ಲಿ ತರುವ ದೃಶ್ಯ. ಈ ದೃಶ್ಯದಲ್ಲಿ ಅನೇಕ ಜನರು ಅವನನ್ನು ಕೊಂಡಾಡುತ್ತಿದ್ದರು ಹಾಗೂ ರಾಜರು, ಅಲ್ಲಿರುವಂಥ ಕಿತ್ತೂರಿನ ರಾಜರು ಅವರಿಗೆ ಹೋಗುತ್ತಿದ್ದರು. ಆ ನಂತರ ತಾಯಿ ಕೆಂಚಮ್ಮ ತನ್ನ ಮಗನಿಗೆ ಸಂಗೊಳ್ಳಿ ರಾಯಣ್ಣನಿಗೆ ನಾಮಕರಣ ಮಾಡುತ್ತಿರುವ ದೃಶ್ಯವನ್ನು ನೋಡಬಹುದು. ಅಲ್ಲಿನಿಂದ ಬರುತ್ತಾ ಹಳ್ಳಿಯ ಸೊಗಡನ್ನು ಮತ್ತು ಭರಮಪ್ಪನ ವೀರ ಶೌರ್ಯವನ್ನು ಕೊಂಡಾಡುವ ಜನಗಳನ್ನು ಕಾಣಬಹುದು. ಆ ನಂತರ ಮುಂದೆ ನೋಡುತ್ತಾ ಸಂಗೊಳ್ಳಿ ರಾಯಣ್ಣನು ಕುಸ್ತಿಗೆ ಮತ್ತು ಎಲ್ಲ ಕಟ್ಟುಮಟ್ಟಾದ ಮಸ್ತು ದೇಹವನ್ನು ಮಾಡಿಕೊಳ್ಳಲು ಕರಡಿ ಮನೆಗೆ ಹೋಗುತ್ತಿದ್ದನು. ಆ ನಂತರ ಅಲ್ಲಿರೋ ಒಂದು ದೇವಸ್ಥಾನದ ಮುಂದೆ ತುಳಸಿಯ ಕಟ್ಟೆ, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣನ ಕುಸ್ತಿಯಲ್ಲಿ ನೋಡಬಹುದು. ಆ ನಂತರ ಈಗ ಬರ್ತಿರುವುದು ನಾವು ಅರಮನೆಯ ಒಳಾಂಗಣಕ್ಕೆ. ಅಲ್ಲಿ ಎಲ್ಲರೂ ಸೇರಿ ಸಭೆಯನ್ನು ಮಾಡುತ್ತಿದ್ದಾರೆ. ರಾಯಣ್ಣನಿಗೆ ಪಟ್ಟದ ಕತ್ತಿಯನ್ನು ನೀಡುತ್ತಿರುವ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣ ಅವರಿಗೆ ಪಟ್ಟದ ಕತ್ತಿಯನ್ನು ಕೊಡುವ ಸನ್ನಿವೇಶ. ಆ ನಂತರ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಬ್ರಿಟಿಷರು ಬಂದು ತನ್ನ ಕಪ್ಪ ಕೊಡಬೇಕೆಂದು ಕೇಳುವಾಗ ರಾಯಣ್ಣನು ಅವರ ಮೇಲೆ ಕತ್ತಿಯನ್ನು ತೋರಿಸುವ ಸನ್ನಿವೇಶ ಇದು. ಈ ನಂತರ ಮೊದಲ ಆಂಗ್ಲೋ ಕಿತ್ತೂರು ವಾರ್ 1884ರಲ್ಲಿ ನಡೆಯಿತು. ಆ ನಂತರ ಸುಮಾರು ಸೈನಿಕರು ಮತ್ತು ಬ್ರಿಟಿಷ್ ಸೈನಿಕರು ಹಾಗೂ ಭಾರತ ಸೈನಿಕರು ಮರಣ ಹೊಂದುತ್ತಾರೆ ಈ ಯುದ್ಧದಲ್ಲಿ. ಆ ನಂತರ ಇದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಸೈನಿಕರು ಜಯವನ್ನು ಸಾಧಿಸಿ ಆ ವಿಜಯವನ್ನು ಸಂಭ್ರಮದಿಂದ ಆಚರಿಸುತ್ತಿರುತ್ತಾರೆ. ಆ ನಂತರ ಮುಂದೆ ಬರುವ ಎಲ್ಲ ಸನ್ನಿವೇಶಗಳೆಲ್ಲ ಮೆರವಣಿಗೆ ಮಾಡುತ್ತಾ ಗೆಲುವನ್ನು ಆ ನಂತರ 4 ವರ್ಷದ ನಂತರ 1828ರಲ್ಲಿ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಅನೇಕ ಭಾರತ ಸೈನಿಕರು ಸಾವನ್ನಪ್ಪಿ ಬ್ರಿಟಿಷ್ ಸೈನಿಕರಿಗೆ ತುಂಬ ವಿಜಯ ಸಿಗುತ್ತದೆ. ಆ ನಂತರ ಚೆನ್ನಮ್ಮಾಜಿಗೆ ಸೋಲನ್ನು ಕಾಣಬಹುದಾಗಿತ್ತು. ಆ ನಂತರ ಚೆನ್ನಮ್ಮಳು ಬ್ರಿಟಿಷರ್ ಸೈನಿಕರು ಮತ್ತು ಅಲ್ಲಿಯ ತುಂಬ
ಭಾರತ ಸೈನಿಕರು ನರಳಿ ಒದ್ದಾಡುತ್ತಿರುವರು. ಅದನ್ನು ಕಂಡ ಅನೇಕ ಸೈನಿಕರು ಯುದ್ಧ ಸೋಲುವ ಎಂಬ ಭೀತಿಯಿಂದ ಓಡಿ ಹೋದರು. ಆ ನಂತರ ಚೆನ್ನಮ್ಮಳು ತಪ್ಪಿಸಿಕೊಳ್ಳಲು ಹೋಗುವಾಗ ಬ್ರಿಟಿಷರು ಆಕೆಯನ್ನು ಅರೆಸ್ಟ್ ಮಾಡುವ ಸಂದರ್ಭ ಈ ಮೇಲಿನ ದೃಶ್ಯ. ಅದನ್ನು ಕೇಳಿದ ಅನೇಕ ಕಿತ್ತೂರು ಜನರು ಭಯಭೀತರಾದರು. ಆ ನಂತರ ಅಲ್ಲಿ ಭರ್ಮಪ್ಪನು ಸಂಗೊಳ್ಳಿ ರಾಯಣ್ಣ ತಂದೆ ಭರ್ಮಪ್ಪರನ್ನು ಸಾಯಿಸಿ ಕೋಟೆಯ ಬಾಗಿಲಿಗೆ ಧ್ವಜವನ್ನು ಏರಿಸುವ ಸನ್ನಿವೇಶದಲ್ಲಿ ಸಂಗೊಳ್ಳಿ ರಾಯಣ್ಣನು ಬಂದು ಅವರನ್ನು ಬೆದರಿಸುವ ಸನ್ನಿವೇಶ. ಈ ನಂತರ ಭರ್ಮಪ್ಪನು ಸಾವನ್ನು ಒಪ್ಪುತ್ತಾನೆ. ಅಲ್ಲಿಯ ಮುಂದೆ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸುತ್ತಾರೆ. ಬಂಧಿಸಿ ಧಾರವಾಡಿನ ಸೆಂಟ್ರಲ್ ಜೈಲಿನಲ್ಲಿ ಬಂಧನಕ್ಕೆ ಹಾಕಲಾಗುತ್ತೆ. ಆಮೇಲೆ ಆ ನಂತರ ಬಿಡುಗಡೆ ನಂತರ ಸಂಗೊಳ್ಳಿ ರಾಯಣ್ಣನು ಬಂದುಬಿಟ್ಟು ಅದನ್ನು ನೋಡಿ ಬೇಸರ ಹೊತ್ತು ಆ ನಂತರ ಚೆನ್ನಮ್ಮನನ್ನು ನೋಡಲು ಬಂದು ಸನ್ನಿವೇಶದಲ್ಲಿ ಬರುತ್ತಾನೆ. ಆ ನಂತರ ಯುದ್ಧಕ್ಕೆ ತಯಾರು ಮಾಡುತ್ತಿರುವ ಸಂಗೊಳ್ಳಿ ರಾಯಣ್ಣ ಅವರ ಸಂಗಡಿಗರೊಂದಿಗೆ ಶಸ್ತ್ರ ಮತ್ತು ಕುಸ್ತಿ ಹಾಗೂ ಅನೇಕ ಸಂಚುಗಳನ್ನು ಮಾಡುತ್ತಿರುವ ಗುಹೆಗಳನ್ನು ನೋಡ್ತಿದ್ದೇವೆ. ಆ ಗುಹೆಯಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಯಾವ ರೀತಿ ಬ್ರಿಟಿಷರನ್ನು ಓಡಿಸಬೇಕೆಂಬ ಇದು ಆ ಗುಹೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರು ಸಂಚನ್ನು ಹಾಕಿದ್ದರು ಹಾಗೂ ಪಿಸ್ತೂಲು ಮತ್ತು ಬಂದೂಕುಗಳನ್ನು ತಯಾರಿಸುತ್ತಿದ್ದರು. ಆ ನಂತರ ಶಸ್ತ್ರ, ಖಡ್ಗ ಮತ್ತು ಇತರೆಗಳನ್ನು ಮದ್ದು, ಗುಂಡುಗಳನ್ನು ತಯಾರಿಸುತ್ತಿದ್ದರು. ಅಲ್ಲಿಯ ಅನೇಕ ಜನರು ಭಾಗವಹಿಸುತ್ತಿದ್ದರು ಸಂಗೊಳ್ಳಿ ರಾಯಣ್ಣನ ಜೊತೆಗೆ. ಆ ನಂತರ ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿ ಹತ್ರ ಬಂದು ವಚನವನ್ನು ಸ್ವೀಕರಿಸುತ್ತಾನೆ. ಆ ನಂತರ ಕುಲಕರ್ಣಿ ಕಂದಾಯ ಕಟ್ಟು ಎಂದು ಸಂಗೊಳ್ಳಿ ರಾಯಣ್ಣನನ್ನು ಕೇಳುವಾಗ ಸಂಗೊಳ್ಳಿ ರಾಯಣ್ಣನನ್ನು ಕಟ್ಟುವುದಿಲ್ಲ ಎಂದು ಅದು ನಮ್ಮ ಹಕ್ಕು ಎಂದು ಅವನ ಮೇಲೆ ಅವನನ್ನು ಸದೆ ಬಡಿತಾನೆ. ಆ ನಂತರ ಅವನನ್ನು ಬ್ರಿಟಿಷ್ ಕಂದಾಯ ಇಲಾಖೆಯಲ್ಲಿ ಹೋಗಿ ಹೇಳುವಾಗ ಅವನನ್ನು ಬಂಧಿಸುತ್ತಾರೆ ಬ್ರಿಟಿಷರ ಅಧಿಕಾರಿ. ಅವನನ್ನು ಬಂಧಿಸಿ ಜೈಲಿಗೆ ಹಾಕುವ ನಂತರ ಆ ಧಾರವಾಡ ಜೈಲಿನಲ್ಲಿ ಬಂಧಿಸುತ್ತಾರೆ. ಸ್ನೇಹಿತರೆ, ಇವನ್ನೆಲ್ಲ ನೋಡುತ್ತಿರುವವರು ನಾವು. ಹೌದು, ಕಣ್ಣಲ್ಲಿ ನಿಜವಾಗಿ ಇದೆಯೇ ಎಂಬ ಭಾವಿಸುತ್ತದೆ. ಹಾಗೆ ಅಲ್ಲಿರುವಂಥ ಸಂಗೊಳ್ಳಿಯ ಗ್ರಾಮದ ಜನಗಳ ವಾಸುವಿಕೆಯನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ಕಣ್ಣಿಗೆ. ನಿಜವಾಗಿ ಥರನೇ ಅನಿಸುತ್ತಿದೆ. ಬನ್ನಿ ಎಲ್ಲರೂ ನೋಡೋಣ ಎಷ್ಟು ಚೆಂದ ಇದೆ ಇದು. ಇದು ರಾಕ್ ಗಾರ್ಡನ್ನು ಕಿತ್ತೂರಿಂದ 15 ಕಿಲೋಮೀಟ್ರ್ ಆಗುತ್ತೆ. ಏನಿಲ್ಲ, ಒಬ್ಬರಿಗೆ 100 ರೂಪಾಯಿ ಇದೆ ಮತ್ತು ಸಣ್ಣ ಮಕ್ಕಳಿಗೆ 50 ರೂಪಾಯಿ ಇದೆ ಫೀಸ್. ಅಂದರೆ ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡ್ಯಾರ. ಯಾವುದೇ ಗಲೀಜಿರಲ್ಲ, ಎಲ್ಲ ಕ್ಲೀನ್ನೆಸ್ ಆಗಿದೆ. ಕುಡಿಯೋಕ್ಕೆ ನೀರಾಗಲಿ ಪ್ರತಿಯೊಂದು ಸೌಲಭ್ಯನೂ ಒದಗಿಸಿದ್ದಾರೆ. ಇಲ್ಲಿ ಪ್ರತಿಯೊಂದು ಕೆತ್ತನೆ ಮಾಡಿರುವಂತಹ ಮೂರ್ತಿಗಳಲ್ಲಿ ನಿಜವಾದ ಭಾವನೆಯನ್ನು ಕಾಣ್ತೀವಿ. ಅದನ್ನು ನಮ್ಮ ಕಣ್ಣು ಮುಂದೆ ನಿಜವಾದ ಕತೆ ನಿಜವಾಗಿ ಇದೆ ಎಂಬ ಕಟ್ಟಿಕೊಡುತ್ತದೆ. ಆ ನಂತರ ಅಲ್ಲಿರುವಂತಹ ನಾಯಕರು, ಅಲ್ಲಿರುವ ಊರಿನ ನಾಯಕರು ಜನಗಳಿಗೆ ಮಾಡುತ್ತಿರುವಂಥ ದೌರ್ಜನ್ಯವನ್ನು ಕಂಡು ಸಂಗೊಳ್ಳಿ ರಾಯಣ್ಣನನ್ನು ಓಡಿ ಜೈಲಿನಿಂದ ತಪ್ಪಿಸಿಕೊಳ್ಳುತ್ತಾನೆ. ಆಗ ಕುಲಕರ್ಣಿಯ ಮನೆಗೆ ನುಗ್ಗಿ ಅವನ ಮೇಲೆ ದಬ್ಬಾಳಿಕೆಯನ್ನು ನಡೆಸುತ್ತಾ ದೃಶ್ಯವನ್ನು ನೋಡಬಹುದು. ಹಾಗೆ ಅವರು ಅಲ್ಲಿ ದೃಶ್ಯ ಯಾವ ರೀತಿ ಇದೆ ಅಂದರೆ, ಕುಲಕರ್ಣಿ ಮೇಲೆ ದೌರ್ಜನ್ಯ ಯಾಕೆ ಮಾಡಿದೆ ಎಂದು ಕೇಳುವಂತಹ ದೃಶ್ಯವನ್ನು ನೋಡುತ್ತಿದ್ದೇವೆ. ಆ ನಂತರ ಅಲ್ಲಿನ ಸಂಗೊಳ್ಳಿಯ ಗ್ರಾಮದಲ್ಲಿ ಜನರು ವಾಸಿಸುವ ಸೊಬಗನ್ನು ತೋರಿಸಿದ್ದಾರೆ. ಆ ನಂತರ ವಾದ ವಿವಾದಗಳನ್ನು ನಡೆಸುತ್ತಿದ್ದಾರೆ ಕುಲಕರ್ಣಿ ಅವರು. ಅಲ್ಲಿಂದ ಬಂದ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ಕಚೇರಿಗಳ ಮೇಲೆ ಅಲ್ಲಲ್ಲೇ ಬೆಂಕಿ ಮತ್ತು ಅವನ್ನೆಲ್ಲ ಹಾಕಿ ಅವರ ಮೇಲೆ ದೌರ್ಜನ್ಯ ಮಾಡುತ್ತಾನೆ. ಆ ನಂತರ ಸೂರಪ್ಪ ನಾಯಕರಿಗೆ ತಮ್ಮ ಸೈನ್ಯವನ್ನು ಕಳಿಸಿಕೊಡು ಎಂದು ಕೇಳಲು ಹೋಗಿದ್ದಾನೆ. ಆಗ ತನ್ನ ಶೌರ್ಯವನ್ನು ತೋರಿಸುತ್ತಾನೆ. ಆ ನಂತರ ಅಲ್ಲಿಯ ಅನೇಕ ದೃಶ್ಯ ನೋಡಿ ಕಣ್ ತುಂಬಿಕೊಳ್ಳಿ. ಆ ನಂತರ ಅಲ್ಲಿ ಬರುವಂತಹ ಶಿವಪ್ಪ ಚೆನ್ನಮ್ಮನ ದತ್ತು ಮಗನಾದಂಥ ಶಿವಲಿಂಗಪ್ಪನನ್ನು ಕರೆದುಕೊಂಡು ಹೋಗುತ್ತಾನೆ. ಆ ನಂತರ ಅಲ್ಲಿ ಇರುವ ಎಲ್ಲರೂ ಬ್ರಿಟಿಷ್ ಕಚೇರಿಗಳಿಗೆ
ಬೆಂಕಿ ಮತ್ತು ಹೊಡೆದಾಟವನ್ನು ಮಾಡುತ್ತಿದ್ದರು ಸಂಗೊಳ್ಳಿ ರಾಯಣ್ಣ ಸಂಗಡಿಗರು ಹಾಗೂ ಮತ್ತು ಅವರ ಸ್ನೇಹಿತರು. ಎಲ್ಲೆಲ್ಲಿ ಬ್ರಿಟಿಷರು ಕಚೇರಿ ಮತ್ತು ಬ್ರಿಟಿಷರು ಮಾಡಿರುವಂತಹ ಎಲ್ಲ ಕೆಲಸಗಳ ಮೇಲೆ ದೌರ್ಜನ್ಯ ಮತ್ತು ಅದನ್ನೆಲ್ಲ ಕೆಡುವಕ್ಕೆ ಎಲ್ಲ ಇದು ಮಾಡುತ್ತಾರೆ. ಆ ನಂತರ ಅಲ್ಲಿ ಇರುವ ಬ್ರಿಟಿಷರು ಎಲ್ಲ ಜೀವ ಉಳಿಸಿಕೊಳ್ಳಲು ಓಡಿ ಹೋಗುತ್ತಿದ್ದರು. ಆಗ ಆ ನಂತರ ಗುಂಡಿನ ಸುರಿಮಳೆಯನ್ನು ನಡೆಸುತ್ತಾರೆ ಕಚೇರಿ ಮೇಲೆಗಳೇ. ಆಗ ತನ್ನ ರೈತರು ಬೆಳೆದಿರುವಂಥ ಬೆಳೆಯ ಮೇಲೆ ಬ್ರಿಟಿಷರು ದೌರ್ಜನ್ಯ ಮಾಡುವುದನ್ನು ಕಂಡು ಸಂಗೊಳ್ಳಿ ರಾಯಣ್ಣನನ್ನು ಹಾಗೆ ಮಾಡಬಾರದು ಎಂದು ಹೇಳುವ ದೃಶ್ಯವನ್ನು ಈಗ ಕಾಣುತ್ತಿದ್ದೀರಿ ನೀವು. ಮುಂದೆ ಕಾಣುವ ದೃಶ್ಯದಲ್ಲಿ ಈ ರೀತಿ ಹೇಳಿದ್ದಾರೆ. ಆ ರೀತಿಯಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣನನ್ನು ನಮ್ಮ ದೇಶಕ್ಕಾಗಿ ಪ್ರಾಣನೇ ಒತ್ತಿ ಇಟ್ಟು ಈ ಹೋರಾಟ ಮಾಡಿ ನಮಗೆ ಆದಂಥ ಸ್ವಾತಂತ್ರ್ಯವನ್ನು ತಂದುಕೊಡುತ್ತಾನೆ. ಅವನು ಅನೇಕ ಯುದ್ಧ ಮತ್ತು ಎಲ್ಲ ಥರದಾಗಿ ಭಾಗವಹಿಸುತ್ತಾನೆ. ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ಮೀಸಲಾಗಿಟ್ಟಿರುತ್ತಾನೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವೇ ನಮ್ಮ ಸಂಗೊಳ್ಳಿ ರಾಯಣ್ಣನು ಜನಿಸುತ್ತಾನೆ. ಅದು ಆಗಸ್ಟ್ 15, 1796 ಜನಿಸುತ್ತಾನೆ. ಅವನ ಮರಣದ ದಿವಸ ಗಣರಾಜ್ಯೋತ್ಸವ ದಿವಸನೇ ಮರಣ ಹೊಂದುತ್ತಾನೆ. ಅದು ಜನವರಿ 26, 1831 ಅವನ ಮರಣ ಹೊಂದುತ್ತಾರೆ. ಅದು ಎಲ್ಲಿ ಅಂದರೆ ಬೀಡಿ ತಾಲೂಕಿನ ನಂದಗಡ ಎಂಬ ಗ್ರಾಮದಲ್ಲಿ ಆಲದ ಮರಕ್ಕೆ 7 ಜನರನ್ನು ನೇಣಿಗೆ ಹಾಕುತ್ತಾರೆ. ಹಾಗೆಯೇ ನಮ್ಮ ಸಂಗೊಳ್ಳಿ ರಾಯಣ್ಣರು ಮತ್ತು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಬ್ರಿಟಿಷರು ಇದೇ ರೀತಿಯಾಗಿ ಸಾಯಿಸಿ ಸಣ್ಣ ವಯಸ್ಸಿನಲ್ಲೇ ಗಲ್ಲಿಗೆ ಏರಿಸುತ್ತಾರೆ. ಆ ನಂತರ ಇಲ್ಲಿ ನೋಡುವ ದೃಶ್ಯ ಏನೆಂದರೆ, ತನ್ನ ತಂಗಿಯನ್ನು ನೋಡಲು ಬಂದಂಥ ಸಂಗೊಳ್ಳಿ ರಾಯಣ್ಣನನ್ನು ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಅವರ ಮನೆ ಸುತ್ತುವರಿದು ಗುಂಡು ಹಾರಿಸಲು ಸಜ್ಜಾಗಿದ್ದರು. ಆ ನಂತರ ತನ್ನ ಸಂಗೊಳ್ಳಿ ರಾಯಣ್ಣ ದಿನನಿತ್ಯದಂತೆ ಸ್ನಾನ ಮಾಡುವ ಆ ಸಮಯದಲ್ಲಿ ಅವನ ಸ್ನೇಹಿತನಾದ ಅವನನ್ನು ಕತ್ತಿಯನ್ನು ಎಸೆದುಕೊಂಡು ಬ್ರಿಟಿಷರಿಗೆ ಹಿಡಿದುಕೊಡುತ್ತಾನೆ. ಹಾಗೆ ಅವರನ್ನು ಬೀಡಿ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಕರೆದುಕೊಂಡು ಹೋಗಿ 7 ಜನರ ಸ್ನೇಹಿತರೊಂದಿಗೆ ಅವನಿಗೆ ಗಲ್ಲು ಶಿಕ್ಷೆಯನ್ನು ಹಾಕುತ್ತಾರೆ. ಹಾಕಿದ ನಂತರ ಅಲ್ಲಿನ ನಂದಗಡದಲ್ಲಿ ಅವನ ಸ್ನೇಹಿತನಾದಂಥ ಅವನ ಸಮಾಧಿಯ ಮೇಲೆ ಆಲದ ಮರ ನೆಟ್ಟು ದಿನನಿತ್ಯ ಅವನು ಸಾಯುವವರೆಗೂ ನೀರನ್ನು ಹಾಕಿಬಿಟ್ಟು ಆ ಮರನ ನೆನಪಿಗೋಸ್ಕರ ಬೆಳೆಸಿ ಇಂದಿಗೂ ಆ ಮರವನ್ನು ನೋಡಬಹುದು. ಅದು ಎಲ್ಲಿ ಅಂದರೆ ನಂದಗಡ ಗ್ರಾಮದಲ್ಲಿದೆ. ಬೀಡಿ ತಾಲೂಕಿನ ನಂದಗಡ ಗ್ರಾಮದಲ್ಲಿದೆ. ಎಲ್ಲರೂ ಹೋಗಿ ನೋಡಿ ಬನ್ನಿ. ಅಂಥ ಸ್ಥಳಕ್ಕೆ ನಾವು ಭೇಟಿ ನೀಡಿ ನಾವು ಪುಣ್ಯರಾಗಬೇಕು. ಆ ಸಂಗೊಳ್ಳಿ ರಾಯಣ್ಣನ ಮೈಕಟ್ಟಾದ ಆ ಮಸ್ತಾದ ಮೈಕಟ್ಟನ್ನು ನೋಡಬೇಕೆಂದರೆ 7 ಅಡಿಗಿನ ಮೀರಿ ಎಲ್ಲರಿಗಿಂತ ದೈಹಿಕವಾದಂಥ ಮನುಷ್ಯನು. ಆ ಸಮಾಧಿ ಯಾರ ಕೈಯಿಂದನೂ ಊಹೆ ಮಾಡೋಕ್ಕಾಗಲ್ಲ. ಆ ಪರಿ ಉದ್ದ ಅಗಲ ಇತ್ತಂತೆ. ಹಾಗೆ ಈಗ ಕಣ್ಣಾರೆ ನೋಡ್ಬೋದು ಸಮಾಧಿನ. ಯಾವುದೇ ಕಾರಣದಿಂದ ಸಮಾಧಿ ಹಾಳಾಗಿಲ್ಲ. ಯಾರು ಬಂದ್ರೂ ಅದು ಸಮಾಧಿ ಹೆಂಗಿರೋದನ್ನ ಹಂಗೆ ಐತೆ. ಈಗಲೂ ನಂದಗಡಗೆ ಹೋಗಿ ಎಲ್ಲರೂ ನೋಡ್ಕೊಂಬನ್ನಿ. ಅಂಥ ಸ್ಥಳಗಳಿಗೆ ಜಾಸ್ತಿ ಭೇಟಿಗೆ ನೀಡಿ ಅದಕ್ಕೆ ಮಹತ್ವವನ್ನು ಹೆಚ್ಚಿಗೆ ಮಾಡಿ ಎಂದು ನಾನು ಕೇಳ್ಕೊಳ್ತಿದ್ದೀನಿ. ನಮ್ಮ ಬೇಕ್ ರೈಡರ್ KA35 ನಾವಿಷ್ಟು ಹೇಳೋಕ್ಕಂತ ನಾವು ಬಯಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಈ ಬ್ಲಾಗನ್ನು